ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸರಿಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಏನಂತ ಹೇಳಿದ್ರೆ ಮೆಣಸಿನ್ಕಾಯಿ ಗೊಜ್ಜು. ಸೊ ಇನ್ನೂ ಚಳಿಗಾಲ ಮುಗ್ದಿಲ್ಲ. ಸೊ ಹಾಗಾಗಿ ನನ್ನ ಮಗನೂ ಕೇಳ್ತಾ ಇದ್ದ ಏನಾದರೂ ಖಾರವಾಗಿ ಮಾಡ್ಕೊಡಮ್ಮ ಅಂತ. ಸೊ ಅದಕ್ಕೆ ಅಂತ ನಾನು ಮೆಣಸಿನ್ಕಾಯಿ 2 ಥರ ಮೆಣಸಿನ್ಕಾಯಿ ತಂದು ಹೆಚ್ಚಿಟ್ಕೊಂಡಿದ್ದೀನಿ. ಅದರದ್ದು ಇವತ್ತು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ನೀವು ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಈವನ್ ಮೊಸರನ್ನಕ್ಕೂ ನಾವು ನೆಂಚ್ಕೊಂಡು ತಿನ್ಬೋದು, ಲೈಕ್ ಉಪ್ಪಿನಕಾಯಿ ಥರ. ಸೊ ಹಾಗಾಗಿ ಇವತ್ತು ನಾನು ಅದು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೆಣಸಿನ್ಕಾಯಿ ಗೊಜ್ಜು ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳು. ಸೊ 2 ಥರ ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ ಕಮ್ಮಿ ಇರೋದು, ಒಂದು ಖಾರ ಜಾಸ್ತಿ ಇರುವಂಥದ್ದು. ಸೊ ಇದು ಒಂದು 12ರಿಂದ 13 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಂದು 8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು. ಸೊ ಇಷ್ಟು ಇದ್ದರೆ ಸಾಕು. ಸೊ ಅದಾದಮೇಲೆ ಒಂದೊಂದೇ ಏನು ಹಾಕಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಸ್ವಲ್ಪ ಸಾಸಿವೆ, ಎಣ್ಣೆ, ಜೀರಿಗೆ ಹಾಕೋಣ. ಇದು ಹಾಕಿದ ತಕ್ಷಣ ಕರಿಬೇವಿನ ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕೋಣಂತೆ. ಈಗ ಎರಡು ಹಾಕಿದ್ದೀನಿ. ಸೊ ಇದು ಒಂದೊಂದೇ ಉರಿತಾ ಹೋಗೋಣ ಅಂತ. ಈಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈಗ ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಕೂಡ ಹಾಕೋಣಂತೆ. ಎಲ್ಲ ಒಟ್ಟಿಗೆ ಫ್ರೈ ಆಗಬೇಕೀಗ. ಸೊ ಈಗ ಫ್ರೈ ಆಗ್ತಾ ಇದ್ದಂಗೆ ನಾವು ಇದನ್ನು ಮೆಣಸಿನ್ಕಾಯಿ ಕೂಡ ಹೆಚ್ಚಿರೋದು ಮೆಣಸಿನ್ಕಾಯಿನ ಹಾಕೋಣ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಜೊತೆಗೆ ಅದ್ರ ಜೊತೆಗೇ ಸ್ವಲ್ಪ ಅರಿಶಿನ ಕೂಡ ಹಾಕೋಣ. ಇದಾದಮೇಲೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿರೋಣ. ಈಗ ಸ್ವಲ್ಪ ಸಾಫ್ಟ್ ಆಗ್ತಾ ಬೇಗ ಫ್ರೈ ಆಗುತ್ತೆ. ಇವಾಗ 1 ಸ್ಪೂನು ಉಪ್ಪು ಹಾಕಿದ್ದೀನಿ, ಸಾಕು. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈ ಮೆಣಸಿನ್ಕಾಯಿ ಗೊಜ್ಜು ಈ ಚಳಿಗಾಲದಲ್ಲಿ ರೊಟ್ಟಿ, ಚಪಾತಿ, ಸೊ ಮೊಸರನ್ನ ತಿಂತಾ ಇರ್ತೀವಿ, ಬಿಸಿ ಬಿಸಿ ಮೊಸರನ್ನ. ಅದಕ್ಕೆ ಹಚ್ಕೊಂಡು ಇದನ್ನು ನಾವು ತಿನ್ಬೋದು. ಸೊ ಅದರಲ್ಲೂ ನನ್ನ ಮಗನಿಗೆ ಭಾಳ ಫೇವ್ರೇಟ್ ಇದು, ನನಗೂ ಭಾಳ ಫೇವ್ರೇಟ್ ಇದು. ಸೊ ನಮ್ಮ ತಾತ ಅವರು ಇದನ್ನು ಮಾಡಿ ಕೊಡ್ತಾಯಿದ್ರು. ಆವಾಗ ಹೋಗಿ ಹೊಲದಲ್ಲಿ ಮೆಣಸಿನ್ಕಾಯಿನ ಕಿತ್ಕೊಂಡು ಫ್ರೆಶ್ಶಾಗಿ ತೊಗೊಂಡ್ಬಂದು ಇದನ್ನು ಮಾಡೋರು. ಸೊ ಹಾಗಾಗಿ ನನಗೆ ಭಾಳ ಇಷ್ಟ ಇರೋವಂಥದ್ದು ಇದು. ಎಷ್ಟು ಗಮ್ಮಂತ ಹೇಳುತ್ತೆ. ಇದಕ್ಕೆ ಹುಳಿ ಒಂದು ರೆಡಿ ಮಾಡಿ ಇಟ್ಕೋಬೇಕಷ್ಟೇ. ಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದ್ದಂಗೆ ಸೊ ಹುಳಿ ಹಾಕಿ ಇದಕ್ಕೆ ಗೊಜ್ಜು ಮಾಡಿ ಇಟ್ಕೊಳ್ಳೋದು. ಇದನ್ನು ಗೊಜ್ಜು ಹಾಕೋಣ ಈಗ. ಸೊ ಹುಣಸೆ ಹುಳಿ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಬಿಡೋಣ ಈಗ. ಅದರಲ್ಲಿ ಅದು ಬೇಯುತ್ತೆ. ಈಗ ಇದು ಕುದೀಲಿ. ಇದು ಈಗ ನೋಡಿ ಚೆನ್ನಾಗಿ ಮೆಣಸಿನ್ಕಾಯಿ ಗೊಜ್ಜು ಚೆನ್ನಾಗಾಗಿದೆ. ಮೆಣಸಿನ್ಕಾಯಿ ಕೂಡ ಮೆತ್ತಗಾಗಿದೆ. ಸೊ ಈಗ ನಾವು ಉಪ್ಪು 1.5 ಸ್ಪೂನ್ ಹಾಕಿದ್ವಿ. ಸೊ ಸಾಕು ಅಷ್ಟು. ಈಗ ಇದಕ್ಕೆ ನಾನು 1 ಸ್ಪೂನು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ. ಇದಕ್ಕೆ ಜೀರಿಗೆ ಪುಡಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಸಾರಿನ ಪುಡಿ ಇರುತ್ತಲ್ಲ ಮನೆಯಲ್ಲಿ, ಸೊ ಅದು ಕೂಡ ಸ್ವಲ್ಪ ಹಾಕೋಣ. ಟೇಸ್ಟ್ ಹೇಗಿರುತ್ತೆ ಅಂತಂದರೆ ನೀವು ಮಾಡಿ ಒಂದು ಸತಿ ನೋಡಿ. ಸೊ ಮಾಡಿ ನೋಡಿದರೆ ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ಹೇಗಿರುತ್ತೆ ಅಂತ. ಇದು ನೀವು ಚಪಾತಿಗೂ ಹಾಕ್ಕೊಂಡು ತಿನ್ಬೋದು, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಬರುತ್ತೆ. ಅದಕ್ಕೆ ಹಾಕ್ಕೊಂಡು ಸೈಡಲ್ಲಿ ಲೈಕ್ ಉಪ್ಪಿನಕಾಯಿ ಥರ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಇದು ರೆಡಿ ಆಯಿತು ಗೊಜ್ಜು ನಮ್ಮದು. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿದ್ರಲ್ಲ ಹೇಗೆ ಮಾಡೋದು ಮೆಣಸಿನ್ಕಾಯಿ ಗೊಜ್ಜು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಅದ್ರ ಜೊತೆಗೆ ರೊಟ್ಟಿನ, ಚಪಾತಿ, ದೋಸೆ ಏನು ಬೇಕಾದರೂ ಮಾಡ್ಕೋಬೋದು.
ನೀವು ಮಾಡ್ಕೊಳ್ಳಿ, ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹೇಗಿದೆ ಅಂತ ಹಾಕಿ. ಯಾಕೆಂದರೆ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಇಲ್ಲಿವರೆಗೂ ಬಂದಿಲ್ಲ. ಸೊ ಪ್ಲೀಸ್ ಟ್ರೈ ಮಾಡಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನನಗೂ ಖುಷಿ ಆಗುತ್ತೆ. ಸೊ ಇದೇ ಥರನೇ ಹೊಸದಾಗಿ ನೋಡ್ತಾ ಇರೋರು ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹೀಗೆ ನಾನು ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.